ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಒಂದು ಗುಡ್ ನ್ಯೂಸ್ ನ ಹೇಳೋಕ್ಕೋಸ್ಕರ. ಬಹುಶಃ ತಮ್ಲೈನ್ ಅಲ್ಲಿ ಎಲ್ರಿಗೂ ಗೊತ್ತಾಗಿದೆ, ನನಗಂತೂ ತುಂಬಾನೇ ಶಾಕಿಂಗ್ ಅಂಡ್ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ಹೈ ಮ್ಯಾಕ್ ಪರ್ಚೇಸ್ ಮಾಡಿದ್ವಿ ಫೈನಲಿ. ಅದು ಸರ್ಪ್ರೈಸಿಂಗ್ ಗಿಫ್ಟ್ ಅಂತಾನೆ ಹೇಳ್ಬೋದು. ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಅವ್ರಿಗೆ ಹೈ ಮ್ಯಾಕ್ ತಗೋಬೇಕಾಗತ್ತೆ ಅಂತ. ಬಟ್ ಆಲ್ರೆಡಿ ನಮ್ಮ ಮನೇಲಿ ಒಂದಿದೆ, ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ. ಆ ಐ ಮ್ಯಾಕ್ ನನ್ನ ಹಸ್ಬೆಂಡು ಮದುವೆಗಿಂತ ಮುಂಚೆನೆ ತಗೊಂಡಿದ್ರು. ಇವಾಗ ನಾನು ಅದರಲ್ಲೇ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಪರ್ಸ್ನಲಿ ನನಗೊಂದು ಬೇಕು ಅಂತ ಜಸ್ಟ್ ಹೇಳಿದ್ದೆ ಅಷ್ಟೇ. ನಾನು ಹೇಳಿ ಒಂದು ವೀಕಲ್ಲಿ ಅವರು ಡಿಸೈಡ್ ಮಾಡಿದ್ರು. ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ ಅಂತ ಹೋಗಿದ್ದು. ಫೈನಲಿ ಅದನ್ನ ತಗೊಂಡು ಬಂದು ನನಗೆ ಸರ್ಪ್ರೈಸ್ ಕೊಟ್ಟೇ ಬಿಟ್ರು. ಸೊ ಅದನ್ನ ಇವಾಗ ಅನ್ಬಾಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಏನೇನಿದೆ, ಇನ್ಬಿಲ್ಟ್ ಏನಿದೆ, ಏನು ಅಂತ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫೈನಲಿ ನಿಮ್ಮ ಮುಂದೆ ಐ ಮ್ಯಾಕ್ ಇದೆ. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಈ ಖುಷಿಯಾದ ಸಂತೋಷನ ನಿಮ್ಮ ಮುಂದೆನೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಿಮ್ಮ ಮುಂದೆನೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಎಸ್, ಬಾಕ್ಸ್ ಓಪನ್ ಮಾಡಾದ್ಮೇಲೆ ಈ ಪೋರ್ಷನ್ ಅಲ್ಲಿ ಇಟ್ಟಿರ್ತಾರೆ ಸಿಸ್ಟಮ್ನ. ಸೊ ಎಸ್, ಹುಷಾರಾಗಿಡ್ಬೇಕು. ಕೀಬೋರ್ಡ್ ಕೆಳಗಡೆ ಇರುತ್ತೆ, ಸಿಸ್ಟಮ್ ಕೆಳಗಡೆ ಇರುತ್ತೆ. ಸೊ ಈ ಥರ ಇರುತ್ತೆ. ಫೈನಲ್ ಆಗಿ ಇಲ್ಲಿ ಅಡಾಪ್ಟರ್ ಇದೆ, ಪವರ್ ಕಾರ್ಡ್, ಮೌಸ್ ಅಂಡ್ ಕೀಬೋರ್ಡ್ ಇದೆ. ಇವಾಗ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಕೀಬೋರ್ಡ್ ಕವರ್ ಓಪನ್ ಮಾಡೋಣ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮದು ಓಲ್ಡ್ ಸಿಸ್ಟಮ್ ಏನಿದೆ, ಸೇಮ್ ಮ್ಯಾಕ್ ಇದೇ ಥರ ಇದೆ. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಕಂಪ್ಲೀಟ್ ಆಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಕೀಬೋರ್ಡ್ನ ಅನ್ಪ್ಯಾಕ್ ಮಾಡಾಯ್ತು. ಇವಾಗ ಮಾನಿಟರ್ನ ಅನ್ಪ್ಯಾಕ್ ಮಾಡೋಣ. ಎಕ್ಸೈಟೆಡ್ ಗಾಯ್ಸ್, ಹಿಂಗಿದೆ ಅಂತ. ಓಪನ್ ಮಾಡೋಣ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಎಸ್. ಸೊ ಗೈಸ್, ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ನಂದು ಅಂತ ಒಂದು ಮ್ಯಾಕ್ ಬಂದಿದ್ದು, ಹೈ ಮ್ಯಾಕ್ ಬಂದಿದ್ದು, ಖುಷಿ ಆಗ್ತಾ ಇದೆ. ಇವಾಗ ಈ ಸಿಸ್ಟಮಿನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಸಿಸ್ಟಮ್ ಬಂದ್ಬಿಟ್ಟು ಹೈ ಮ್ಯಾಕ್ 24 ಇಂಚಸ್ ಬರುತ್ತೆ. ಈ ಸಿಸ್ಟಮ್ ಬಂದ್ಬಿಟ್ಟು M4 ಲೇಟೆಸ್ಟ್ ವರ್ಷನ್. ಮೇ ಬಿ ಇದು 1 or 2 ಮಂತ್ಸ್ ಆಗಿದೆ ಅಂತ ಅನ್ಸುತ್ತೆ ಲಾಂಚ್ ಆಗಿ. ಜೊತೆಗೆ 16 GB ರ್ಯಾಮ್ ಇರೋವಂಥದ್ದು, ಹಾಗೆ 256 GB ಇನ್ಬಿಲ್ಟ್ ಇದೆ ಅಂಡ್ 10 ಕೋರ್ ಪ್ರೊಸೆಸರ್ ಕೂಡ ಇದೆ. ಇವಾಗ ಈ ಸಿಸ್ಟಮಿನ ಕಂಪ್ಲೀಟ್ ಪ್ರೈಸ್ ಎಷ್ಟಾಯ್ತು ಅಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಇದ್ರ ಟೋಟಲ್ ಪ್ರೈಸ್ ನಮಗೆ ಬಂದಿತ್ತು 1,50,000. ಶೋರೂಮ್ ಪ್ರೈಸ್ ಇದ್ದಿದ್ದು ಅಷ್ಟೇ ಕೂಡ. ಬಟ್ ಸಿಸ್ಟಮ್ ಬಾಕ್ಸ್ ಮೇಲೆ ಎಷ್ಟು ಪ್ರೈಸ್ ಇತ್ತು ಅಂತ ಹೇಳಿದ್ರೆ 1,55,000 ಇತ್ತು. ಈ ಸಿಸ್ಟಮ್ ತಗೊಂಡಿದ್ದಂತ ಪ್ಲೇಸ್ ಬಂದು ಐ ಪ್ಲಾನೆಟಿಗೆ ಹೋಗಿ ಇವ್ರು ತಂದಿರೋವಂಥದ್ದು. ನಮಗೆ ಆಫರ್ ಅಲ್ಲಿ ಸಿಕ್ಕಿದ್ದು 1,41,000. ಫಸ್ಟ್ ನೀವು ಹೋದಾಗ 1,55,000 ಬಾಕ್ಸ್ ಮೇಲೆ ನೋಡಿದ ತಕ್ಷಣ ಇಷ್ಟೊಂದು ಕಾಸ್ಟ್ ಏನಂತ ಅನ್ಕೊಳಕ್ ಹೋಗ್ಬೇಡಿ. ಕಂಪ್ಲೀಟ್ ಆಗಿ ವಿಚಾರಿಸಿ, ಆಫರ್ ಅಲ್ಲಿ ಖಂಡಿತ ಸಿಗುತ್ತೆ. ಆಫರ್ ರನ್ನಿಂಗ್ ಯಾವ್ದಾದ್ರು ಒಂದು ಖಂಡಿತ ಇದ್ದೇ ಇರುತ್ತೆ. ನಮಗೆ ಕಂಪ್ಲೀಟ್ ಆಗಿ ಸಿಕ್ಕಿರುವಂತದ್ದು 1,41,000ಗೆ. ಕಂಪ್ಲೀಟ್ ಆಗಿ ಪ್ರೈಸ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇವಾಗ ನನ್ನ ಪ್ರೀವಿಯಸ್ ಒಂದು ಸಿಸ್ಟಮ್ ಏನಿದೆ ಮ್ಯಾಕ್, ನನ್ನ ಹಸ್ಬೆಂಡು, ಅದನ್ನು ನಿಮಗೆ ಕಂಪ್ಯಾರಿಟಿವ್ಲಿ ಯಾವ್ದು ಹೇಗಿದೆ ಅನ್ನೋದನ್ನ ಡೀಟೇಲ್ಸ್ ಆಗಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಕಂಪೇರಿಟಿವ್ ನಿಮಗೆ ಸಿಕ್ಕಿದಾಗ ಯಾವ್ದು ಬೆಸ್ಟ್ ಒನ್ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಐ ಮೀನ್ ಓಲ್ಡ್ ವರ್ಷನ್ ಅಂಡ್ ನ್ಯೂ ವರ್ಷನ್ಗೆ ಇರೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇವಾಗ ನಿಮ್ಮ ಮುಂದೆ ನನ್ನ ಪ್ರೀವಿಯಸ್ ಒನ್ ಸಿಸ್ಟಮ್ ಹಾಗೆ ನ್ಯೂ ಒನ್ ನಿಮ್ಮ ಮುಂದೆ ಇದೆ. ಇವಾಗ ಇದ್ರ ಡಿಫ್ರೆನ್ಸ್ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ಇಂಚಸ್ ಬಂದ್ಬಿಟ್ಟು ಸೇಮ್ ಇದೆ, 24 ಇಂಚಸ್. ಇದು ಕೂಡ 24 ಇಂಚಸ್ ಇದೆ, ಇದು ಕೂಡ 24 ಇಂಚಸ್ ಇದೆ. ಅಂಡ್ ಕಲರ್ ಬಂದ್ರೆ ಇದು ಸಿಲ್ವರ್ ಕಲರ್ ಅಂಡ್ ಇದು ಬ್ಲೂ ಕಲರ್. ಇದು ಸ್ವಲ್ಪ ಓಲ್ಡ್ ವರ್ಷನ್ ಆಗಿದೆ, ಇದು ಸ್ವಲ್ಪ ನ್ಯೂ ವರ್ಷನ್ ಅಷ್ಟೇ. ಡಿಫ್ರೆನ್ಸ್ ಏನು ಕಾಣಿಸಲ್ಲ, ಅಷ್ಟೇ ಡಿಫ್ರೆನ್ಸ್ ಇದೆ. ನಾನು ನಿಮಗೆ ಇನ್ನೊಂದು ಹೇಳ್ತೀನಿ, ಇದು 8 GB ರ್ಯಾಮ್ ಅಂಡ್ ಇದು 16 GB ರ್ಯಾಮ್ ಇರೋವಂಥದ್ದು. ಯೂಜ್ ಡಿಫ್ರೆನ್ಸ್ ಅನ್ನೋದು ಖಂಡಿತ ಏನು ಇಲ್ಲ. ಕಲರ್ ಚೇಂಜಸ್ ಇದೆ, ರ್ಯಾಮ್ ಏನಿದೆ ಅದು ಮಾತ್ರ ಚೇಂಜಸ್ ಇದೆ. ಇವಾಗ ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಇದು 8 ಕೋರ್ ಪ್ರೊಸೆಸರ್ ಇರುವಂತದ್ದು, ಇದು 10 ಕೋರ್ ಪ್ರೊಸೆಸರ್ ಇರುವಂತದ್ದು.
ಈ ವರ್ಷನ್ ಏನಂದ್ರೆ M3 ಇದು M4 ಆಗಿದೆ. ಸೊ ಯೂಜ್ ಡಿಫ್ರೆನ್ಸ್ ಏನಿಲ್ಲ ಗೈಸ್, ಇಷ್ಟೇ ಡಿಫ್ರೆನ್ಸ್ ಇರುವಂತದ್ದು. ಸೊ ಯೂಜ್ ಡಿಫ್ರೆನ್ಸ್ ಏನಿಲ್ಲ ಅಂತ ನಿಮಗೆ ಡೀಟೇಲ್ಸ್ ಆಗಿ ಹೇಳಿದೆ. ಈ ಸಿಸ್ಟಮ್ ಏನು ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಹೇಗೆ ಎಡಿಟಿಂಗಿಗೆ ನನಗೆ ಹೆಲ್ಪ್ ಮಾಡಿದೆ ಅಂತ, ನಾನು ರೀಸೆಂಟ್ ಆಗಿ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ, ಕಾಟನ್ ಕ್ಯಾಂಡಿ ಅಂತ. ನಾನು ಟ್ರಿಪ್ ಅಲ್ಲಿ ಆ ರೀಲ್ಸ್ ಕ್ರಿಯೇಟ್ ಮಾಡಿರೋವಂಥದ್ದು, ಅದನ್ನ ಇದೇ ಸಿಸ್ಟಮ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಎಡಿಟ್ ಮಾಡಿರೋವಂಥದ್ದು. ಆ ಶಾರ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಂಡ್ ಬನ್ನಿ. 4K ವರ್ಗುನು ಕ್ಯಾಮ್ರಾದಲ್ಲಿ 4K ಶೂಟ್ ಮಾಡಿದ್ರೆ ಈ ಸಿಸ್ಟಮ್ ಅಲ್ಲಿ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಬೋದು. ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನನಗೆ ಪರ್ಸ್ನಲಿ ಈ ಸಿಸ್ಟಮ್ ಅಲ್ಲಿ ವಿಡಿಯೋಸ್ಗಳನ್ನ ಎಡಿಟ್ ಮಾಡೋಕೆ ತುಂಬಾನೇ ಇಷ್ಟ ಆಗಿದೆ. ಅದಕ್ಕೋಸ್ಕರನೇ ನಾನು ನ್ಯೂ ವರ್ಷನ್ ಬೇಕು ಅಂತ ನನ್ನ ಹಸ್ಬೆಂಡ್ ನ ಕೇಳಿದಾಗ ನನಗೆ ಸಿಕ್ಕಿರೋಂಥ ಸರ್ಪ್ರೈಸ್ ಗಿಫ್ಟ್ ಇದು. ಸೊ ನೀವು ತಡ ಮಾಡದೆ ಎಡಿಟಿಂಗ್ಗೆ 4K ಎಡಿಟಿಂಗಿಗೆಲ್ಲ ಬೇಕು ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಿಫರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ, ವರ್ತ್ ಅಂತಾನೆ ಹೇಳ್ಬೋದು ನಾವು ಕೊಟ್ಟಿರುವಂತಹ ಪ್ರೈಸ್ಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವಿನ್ನು ನನ್ನೆಲ್ಲ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಏನಕ್ಕೆ ಮಾಡಿ ಅಂತ ತಿಳಿಸ್ತೀನಿ ಅಂತಂದ್ರೆ, ನಿಮ್ಮ ಒಪಿನಿಯನ್ ನನಗೆ ರೀಚ್ ಆಗೋದು ತುಂಬಾನೇ ಅವಶ್ಯಕತೆ ಇದೆ. ನಿಮಗೆ ಸಿಸ್ಟಮ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಯಾವುದೇ ವಿಡಿಯೋಸ್ಗಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇದೇ ತರ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.